ಕಾವೇರಿ ಕೊಳ್ಳದಲ್ಲಿ ಹನಿ ಮಳೆಯಾಗ್ತಾ ಇಲ್ಲ. ಹೀಗಾಗಿ ಜಲಾಶಯಗಳಲ್ಲಿ ಕುಡಿಯೋದಕ್ಕೂ ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತ ಹೊತ್ತಲ್ಲೇ ಬಿಡಬ್ಲ್ಯೂಎಂಎ ಮರಣ ಶಾಸನದ ಆದೇಶವೊಂದನ್ನು ನೀಡಿದೆ. ತಮಿಳುನಾಡಿಗೆ ನಿತ್ಯವೂ 3500 ಕ್ಯೂಸೆಕ್ ಹರಿಸಲು ಆದೇಶ ನೀಡಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲೇಬೇಕು. ಕರ್ನಾಟಕಕ್ಕೆ ಮರಣ ಶಾಸನವಾದ ಸಿಡಬ್ಲ್ಯೂಎಂಎ ಆದೇಶ. ದಿನಕ್ಕೆ 3500 ಕ್ಯೂಸೆಕ್ ನೀರು ಹರಿಸಬೇಕು. ಪ್ರತಿನಿತ್ಯದಂತೆ 15 ದಿನ ಹರಿಸಲೇಬೇಕು. ಒಟ್ಟು 4 ಟಿಎಂಸಿ ನೀರು ಬಿಳಿಗುಂಡ್ಲುವಿನ ಮೂಲಕ ತಮಿಳುನಾಡಿಗೆ ಹರಿಯಬೇಕು. ಇದು ಸಿಡಬ್ಲ್ಯೂಆರ್ಸಿ ಕೊಟ್ಟ ಆದೇಶವನ್ನೇ ಎತ್ತಿ ಹಿಡಿದು ಸಿಡಬ್ಲ್ಯೂಎಂಎ ರಾಜ್ಯಕ್ಕೆ ನೀಡಿರುವ ಮರಣ ಶಾಸನ. ಒಂದು ಕಡೆ ಮಳೆ ಇಲ್ಲ, ಆದರೆ ನೀರು ಹರಿಸೋದು ನಿಲ್ಲಿಸುವಂತಿಲ್ಲ ಎನ್ನುವ ಮೂಲಕ ಕರ್ನಾಟಕವನ್ನು ಸಂಕಷ್ಟಕ್ಕೆ ತಳ್ಳಿದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ. ತಮಿಳುನಾಡಿಗೆ ನಿತ್ಯವೂ 3500 ಕ್ಯೂಸೆಕ್ ಹರಿಸಬೇಕು. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಮುಂದುವರಿಸಬೇಕೆಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಆದೇಶ ಹೊರಬಿದ್ದಿದೆ. ನಿತ್ಯವೂ 3500 ಕ್ಯೂಸೆಕ್ನಂತೆ 15 ದಿನ ಹರಿಸಬೇಕು. ಆಗ 4 ಟಿಎಂಸಿ ನೀರು ತಮಿಳುನಾಡಿಗೆ ಹರಿದು ಹೋಗಲಿದೆ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ. ತಮಿಳುನಾಡಿಗೆ ನೀರು ಬಿಡಲೇಬೇಡಿ ಎಂಬ ಹೋರಾಟಗಳು ರಾಜ್ಯದಲ್ಲಿ ತೀವ್ರಗೊಳ್ಳುತ್ತಿರುವಾಗಲೇ ಪ್ರಾಧಿಕಾರದ ಆದೇಶ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸು ಪಾಲಿಸಲು ಸಾಧ್ಯವಿಲ್ಲ ಎಂಬ ಕರ್ನಾಟಕದ ವಾದಕ್ಕೆ ಹಿನ್ನಡೆಯಾಗಿದೆ. ರಾಜ್ಯದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಗೌರವ್ ಗುಪ್ತಾ ಸಿಡಬ್ಲ್ಯೂಆರ್ಸಿ ಶಿಫಾರಸು ಪಾಲನೆ ಸಾಧ್ಯವಿಲ್ಲ ಎಂದು ಅಂಕಿಅಂಶಗಳ ಸಮೇತ ವಾದ ಮಂಡಿಸಿದ್ದರು. ಮಳೆ ಕೊರತೆಯಿಂದ ಕಾವೇರಿ ಕೊಳ್ಳದ ಡ್ಯಾಂಗಳಲ್ಲಿ ನೀರಿಲ್ಲ. ಈ ವರ್ಷ ಬಿಳಿಗುಂಡ್ಲು ಬಳಿ ನಿತ್ಯ 178 ಕ್ಯೂಸೆಕ್ ಹರಿವಿದೆ. ಜೂನ್ ಜುಲೈನಲ್ಲಿ 3.55 ಟಿಎಂಸಿ ಹರಿದು ಹೋಗಿದೆ. ಸಾಮಾನ್ಯ ವರ್ಷಗಳಲ್ಲಿ ಈ ಸಮಯಕ್ಕೆ 40 ಟಿಎಂಸಿ ನೀರು ಹರಿಸಲಾಗುತ್ತಿತ್ತು. ಈ ವರ್ಷ ಬರದ ತೀವ್ರತೆ ಹೆಚ್ಚಿರುವ ಕಾರಣ 3.5 ಟಿಎಂಸಿ ಮಾತ್ರ ಹರಿದಿದೆ. ಬರದ ತೀವ್ರತೆ, ಜಲಾಶಯಗಳ ನೀರಿನ ಕೊರತೆಯನ್ನು ಪರಿಗಣಿಸಬೇಕು. ಬಿಳಿಗುಂಡ್ಲುವಿನಲ್ಲಿ 3500 ಕ್ಯೂಸೆಕ್ ಹರಿವು ದಾಖಲಿಸಲು ದುಪ್ಪಟ್ಟು ನೀರು ಹರಿಸಬೇಕಾಗಿದ್ದು, ಇದು ರಾಜ್ಯಕ್ಕೆ ಕಷ್ಟವಾಗಲಿದೆ ಅಂತ ಕರ್ನಾಟಕ ವಾದಿಸಿದೆ. ಆದರೆ ಸಿಡಬ್ಲ್ಯೂಎಂಎ ಸಭೆಗೆ ವರ್ಚುವಲ್ ಆಗಿ ಹಾಜರಾಗಿದ್ದ ತಮಿಳುನಾಡು ಸರ್ಕಾರದ ಅಧಿಕಾರಿಗಳೂ ಕೂಡ ಪ್ರಬಲವಾದವನ್ನೇ ಮಂಡಿಸಿದ್ದಾರೆ. ಸಿಡಬ್ಲ್ಯೂಆರ್ಸಿ ಕಡಿಮೆ ನೀರು ಬಿಡುವ ಆದೇಶ ಮಾಡಿದೆ. ಹೆಚ್ಚುವರಿ ನೀರು ಹರಿಸುವಂತೆ ನಿರ್ದೇಶನ ನೀಡಬೇಕು. ಕರ್ನಾಟಕದ ಡ್ಯಾಂಗಳಿಗೆ ಒಟ್ಟು ಒಳಹರಿವು 36 ಟಿಎಂಸಿಯಷ್ಟಿದೆ. ತಮಿಳುನಾಡಿಗೆ ಇಷ್ಟು ಹೊತ್ತಿಗೆ 40 ಟಿಎಂಸಿ ನೀರು ಹರಿಸಬೇಕಿತ್ತು. ಸಂಕಷ್ಟ ಸೂತ್ರವನ್ನ ಕರ್ನಾಟಕ ಸರಿಯಾಗಿ ಪಾಲಿಸಿಲ್ಲ. ಸಂಕಷ್ಟದ ಸೂತ್ರದ ಅನ್ವಯಕ್ಕಿಂತ ಕಡಿಮೆ ನೀರು ಹರಿಸಿದೆ. 2 ತಿಂಗಳಲ್ಲಿ ಬಿಳಿಗುಂಡ್ಲುನಲ್ಲಿ ಕೇವಲ 3.5 ಟಿಎಂಸಿ ಹರಿದಿದೆ. ಸಂಕಷ್ಟ ಸೂತ್ರ ಅನ್ವಯ 9.46 ಟಿಎಂಸಿ ಬಾಕಿ ಉಳಿಸಿಕೊಂಡಿದೆ ಎಂದು ವಾದಿಸಿದೆ. ಸಕ್ಕರೆ ನಾಡು ಮಂಡ್ಯ ಅಲರ್ಟ್, ಭದ್ರತೆ. ರಸ್ತೆ ನದಿಗಿಳಿದು ಹೋರಾಟಕ್ಕಿಳಿದ ರೈತರು. ತಮಿಳುನಾಡಿಗೆ ನೀರು ಹರಿಸಲೇಬೇಕೆಂಬ ಆದೇಶ ಹೊರಬೀಳುತ್ತಲೇ ಮಂಡ್ಯದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕೆಎಸ್ಆರ್ಪಿ ತುಕಡಿ ಸೇರಿ 50ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಕಾವೇರಿ ಕೊಳ್ಳದ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಜೋರಾಗಿತ್ತು. ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತರು ರಸ್ತೆ ತಡೆ ನಡೆಸಿ ಪ್ರತಿಭಟಿಸಿದ್ರು. ಸರ್ಕಾರ ಆದೇಶ ಮಾಡಿದೆ, ಯಾವುದೇ ಕಾರಣಕ್ಕೂ ಬೆಳೆ ಒಡ್ಡಕ್ಕೆ ಕೂಡುದು ಅಂತ. ನಾವು ಬೆಳೆ ಒಡ್ಡಕ್ಕೆ ಹೋಗುದಿಲ್ಲ. ಅವರು ಸಮುದ್ರಕ್ಕೆ ಬಿಡುತ್ತೆ ನೀರು ಕೊಡ್ತಾವ್ರೆ ಅಂದ್ರೆ ಇದು ಯಾವ್ದು ನಾಚಿಕೆ ಕೇಡಾಗುವಂಥದ್ದು. ಈ ವಿಚಾರವಾಗಿ ನಾಳೆಯಿಂದ ಇದೇ ರಸ್ತೆಯಲ್ಲಿ ಬೆಂಗಳೂರು ಟು ಮೈಸೂರು ಏನೇ ದಾರಿ ಅದೇ ಎಮ್ಮೆ ದನ ಜಾನುವಾರುಗಳು ತಂದು ಅಡ್ಡ ಕಟ್ಟು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇದು ಸರ್ಕಾರಕ್ಕೆ ಮತ್ತು ಸಿಡಬ್ಲ್ಯೂಎಂಎಗೆ ಎಚ್ಚರಿಕೆ ಕೊಡ್ತಾವೆ ಈ ಮೂಲಕ. ಮತ್ತೊಂದು ಕಡೆ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಗೆ ಇಳಿದು ರೈತರು ಆಕ್ರೋಶ ಹೊರಹಾಕಿದ್ದರು. ತಮಿಳುನಾಡಿಗೆ ನೀರು ಬಿಡುವ ಬದಲು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕೆಂದು ರೈತ ಮುಖಂಡರು ಸಲಹೆ ಕೊಟ್ಟರು. ನೀರು ಬಿಡಬೇಕು ಅಂತ ತೀರ್ಪನ್ನು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಆ ತೀರ್ಪನ್ನು ಒಪ್ಪಬಾರದು. ಆ ತೀರ್ಪನ್ನು ಧಿಕ್ಕರಿಸಬೇಕು. ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕು. ಇವೆಲ್ಲ ವಿಚಾರನ ರಾಜ್ಯ ಸರ್ಕಾರನೇ ಮಾಡಿರೋದ್ರಿಂದ ಮತ್ತೆ ನೀರು ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ರಾಜ್ಯಾದ್ಯಂತ ಏನು ಕಾವೇರಿ ಅಚ್ಚುಕಟ್ಟು ಭಾಗದ ರೈತರು ನಾಳೆಯಿಂದ ಬೀದಿ ಇಳಿದು ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ.
ಕಾವೇರಿ ನದಿಗಾಗಿ ಹೋರಾಟಕ್ಕಿಳಿದ ಕರವೇ. ಸಿನಿ ಕಲಾವಿದರಿಂದಲೂ ಹೋರಾಟ. ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಅನ್ನೋದು ಕನ್ನಡಪರ ಸಂಘಟನೆಗಳ ಒತ್ತಾಯ. ನಾಳೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳು ಸಭೆ ಮಾಡಲಿದ್ದು ಕರ್ನಾಟಕ ಬಂದ್ಗೆ ಕರೆ ನೀಡುವ ಸಾಧ್ಯತೆಗಳಿವೆ. ನಾಳೆ ಎಲ್ಲ ಸಂಘಟನೆಗಳು ಒಟ್ಟಿಗೆ ವುಡ್ಲ್ಯಾಂಡ್ಸ್ ವುಡ್ಲ್ಯಾಂಡ್ಸಲ್ಲಿ ವಾಟಾಳ್ ನಾಗರಾಜ್ ಅವರು ಸಭೆ ಕರೆದಿದ್ದಾರೆ. ನಾವೆಲ್ಲ ಸೇರ್ತೀವಿ, ಬಂದ್ ದಿನಾಂಕವನ್ನು ಘೋಷಣೆ ಮಾಡ್ತೀವಿ. ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ. ಅದಾಗಿ ಇರ್ಬೋದು. ಇವತ್ತು ಕಾವೇರಿ 4 TMC ನೀರನ್ನು ಬಿಡಬೇಕು ಅಂತ ಕೇಳಿದ್ದಾರೆ. ಒಂದು ಕಡೆ ಬರ, ಇನ್ನೊಂದು ಕಡೆ ಇವತ್ತಿನ ದಿನ ನಮಗೆ ಕುಡಿಯೋಕ್ಕೆ ನೀರಿಗೆ ತೊಂದರೆ ಆಗ್ತಿದೆ, ಮಳೆ ಬರ್ತಿಲ್ಲ ಸರಿಯಾಗಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಾಣಿಜ್ಯ ಮಂಡಳಿ, ಪ್ರತಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಾವು ರೈತ ಬಾಂಧವರ ಜೊತೆಯಲ್ಲಿ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಭಾನುವಾರದವರೆಗೆ ನೀರು ಬಿಡೋದಿಲ್ಲ, ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನ ಎಂದ ಸಿಎಂ. ನೀರು ಬಿಡಿ ಎಂಬ ಆದೇಶ ಏನೇ ಇದ್ದರೂ ಕೂಡ ಭಾನುವಾರದ ತನಕ ನೀರು ಬಿಡದಿರಲು ಸರ್ಕಾರ ನಿರ್ಧಾರ ಮಾಡಿದೆ. ಭಾನುವಾರದ ಸರ್ವಪಕ್ಷ ಸಭೆ ಬಳಿಕ ತೀರ್ಮಾನಿಸಲಿದ್ದಾರೆ ಸಿಎಂ. ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕಾನೂನು ತಜ್ಞರೊಂದಿಗೆ ಸಿಎಂ ದೂರವಾಣಿ ಚರ್ಚೆ ಮಾಡಿ ಸರ್ಕಾರದ ಮುಂದಿನ ನಿಲುವಿನ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸರ್ವಪಕ್ಷ ಸಭೆ ಮಾಡಲಿದ್ದು ಮಾಜಿ ಮುಖ್ಯಮಂತ್ರಿಗಳು, ಕಾವೇರಿ ಭಾಗದ ಸಂಸದರು, ಶಾಸಕರು ಹಾಗೂ ಸರ್ವಪಕ್ಷ ನಾಯಕರಿಗೆ ಆಹ್ವಾನ ನೀಡಲಾಗಿದೆ. ಕಾವೇರಿ ನೀರು ಹಂಚಿಕೆ, ಮೇಕೆದಾಟು ವಿಚಾರಗಳ ಚರ್ಚೆ, ನಿರ್ವಹಣಾ ಸಮಿತಿ, ಪ್ರಾಧಿಕಾರಗಳ ತೀರ್ಪಿನ ಬಗ್ಗೆಯೂ ಚರ್ಚೆ ಆಗಲಿದೆ. ಕರ್ನಾಟಕ ಸರ್ಕಾರದ ಕಡೆಯಿಂದ ಏನು ಮಾಡಬೇಕು ಎಂಬುದರ ಬಗ್ಗೆ ಸಲಹೆ ಪಡೆಯಲಿದ್ದಾರೆ. ಸಿಎಂ ವಿಜಯ್ ಜೊತೆಗೂ ಆಗಬಹುದಾದ ಮಾತುಕತೆ ಸೂತ್ರದ ಬಗ್ಗೆಯೂ ಚರ್ಚೆ ಮಾಡಿ ನಿರ್ಧಾರ ಆಗಲಿದೆ. ಕಾವೇರಿ ಸಂಬಂಧಪಟ್ಟಂತೆ ಸರ್ವಪಕ್ಷದ ಸಭೆಯನ್ನು ಭಾನುವಾರ 11 ಗಂಟೆಗೆ ಕೃಷ್ಣಾದಲ್ಲಿ ಕರೆದಿದ್ದೇನೆ. ನಮ್ಮೆಲ್ಲ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಆ ಭಾಗದ ಸಂಸತ್ ಸದಸ್ಯರುಗಳಿಗೆ ಎಲ್ಲ ಕೂಡ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಫ್ಲೋರ್ ಲೀಡರ್ಸ್ಗೆ ಕೂಡ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಅವರೆಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಲ್ ಪಾರ್ಟಿ ಮೀಟಿಂಗನ್ನು ಕರೆದು ಚರ್ಚೆ ಮಾಡ್ತೇವೆ. ಸೊ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಇಲ್ಲಿಗೆ ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಬಹುಶಃ ಈ ಒಂದು ಎಲ್ಲ ವಿಚಾರವನ್ನ, ಮೇಕೆದಾಟು ಇರ್ಬೋದು, ಶೇರಿಂಗ್ ವಿಚಾರ ಇರ್ಬೋದು, ಎಲ್ಲವನ್ನೂ ಡಿಸ್ಕಸ್ ಮಾಡಲಿಕ್ಕೆ ಅವರು ಈಗಾಗಲೇ ಪತ್ರ ಬರೆದು ವಿಧಾನಸೌಧಕ್ಕೆ ಬರ್ತಾ ಇರೋದ್ರಿಂದ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಅನ್ಕೊಂಡಿದೀವಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ತಮಿಳುನಾಡು ಸಿಎಂ ಜೋಸೆಫ್ ವಿಜಯ್ ಸೋಮವಾರ ಬೆಂಗಳೂರಿಗೆ ಬರುತ್ತಿದ್ದಾರೆ. ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಸೋಮವಾರ ಮಹತ್ವದ ಸಂಧಾನ ಸಭೆ ನಡೆಯಲಿದೆ. ಕಾವೇರಿ ಸಭೆಗಾಗಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣ ತಯಾರಾಗಿದೆ. ಡಿಕೆ ಶಿವಕುಮಾರ್, ಜೋಸೆಫ್ ವಿಜಯ್ ನಿಯೋಗದ ಸಂಧಾನ ಸೂತ್ರ ರಚನೆಯಾಗಲಿದೆ. ಕರ್ನಾಟಕ, ತಮಿಳುನಾಡು ಸರ್ಕಾರಗಳ ನೀರಾವರಿ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಕಾವೇರಿ ನದಿ ತೀರದ ವಸ್ತುಸ್ಥಿತಿ ಅಧ್ಯಯನಕ್ಕೂ ಶಿವಕುಮಾರ್ ಪ್ರಸ್ತಾಪ ಮಾಡಲಿದ್ದು, ಶಿವಕುಮಾರ್ ಪ್ರಸ್ತಾಪವನ್ನ ವಿಜಯ್ ಒಪ್ಪಿದರೆ ಜಂಟಿ ವೈಮಾನಿಕ ವೀಕ್ಷಣೆ ಮಾಡುವ ಸಾಧ್ಯತೆಗಳೂ ಇವೆ. ಆದರೆ ತಮಿಳುನಾಡು ಸಿಎಂ ವಿಜಯ್ ಅವರ ಕರ್ನಾಟಕ ಭೇಟಿಗೆ ತಮಿಳುನಾಡಿನ ರೈತರು, ರಾಜಕಾರಣಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನೀವು ವಿಜಯ್ ಅವರು ರಾಜ್ಯಕ್ಕೆ ಬರೋದನ್ನ ಮುಕ್ತ ಮನಸ್ಸಿನಿಂದ, ಒಳ್ಳೆ ಮನಸ್ಸಿನಿಂದ ನಾವು ಸ್ವಾಗತಿಸ್ತೀವಿ. ಆದರೆ ಈ ಥರ ಕಿರಿಕ್ ಮಾಡ್ಕೊಂಡು ಬರೋದ್ರಿಂದ ಯಾರಿಗೂ ಲಾಭ ಇಲ್ಲ. ನೀವು ಅವ್ರು ಬರೋದು ಒಳ್ಳೆಯದೇ. ಈ ಸಂಕಟ ಪರಿಸ್ಥಿತಿಯಲ್ಲಿ ಕೂತು ಮಾಡೋದಕ್ಕೆ ಅನುಕೂಲ ಆಗ್ತದೆ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದರೆ 3ನೇ ತಾರೀಕು ಅವ್ರು ಬಂದ ಮೇಲೆ ಹೆಲಿಕಾಪ್ಟರ್ನ ಕರ್ಕೊಂಡೋಗಿ ಕಾವೇರಿ ಕೊಳ್ಳೋದನ್ನ ತೋರಿಸ್ತೀವಿ. ಅದೆಲ್ಲ ಒಳ್ಳೇದಾಗುತ್ತೆ. ಈಗ ನಾವು ಅವ್ರು ಬರೋದನ್ನ ಬೇಡ ಅಂತ ಹೇಳೋದು ಸರಿಯಾದ. ತಮಿಳುನಾಡಿನಲ್ಲಿ ವಿರೋಧ ಕೇವಲ ಇಲ್ಲಿಗೆ ನಿಂತಿಲ್ಲ. ಕಳೆದ ಚುನಾವಣೆಯಲ್ಲಿ ಸೋತು ಮನೆಯಲ್ಲಿ ಕುಳಿತಿರುವ ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಕೂಡ ಡಿಎಂಕೆಗೆ ಮರುಜೀವ ಕೊಡಲು ಕಾವೇರಿಯನ್ನೇ ಅಸ್ತ್ರ ಮಾಡಿಕೊಳ್ಳಲು ಹೊರಟಿದ್ದಾರೆ. ಬೆಂಗಳೂರು ಸಭೆಯ ದಿನವೇ ಸ್ಟಾಲಿನ್ ತಂಜಾವೂರು ಸಮಾವೇಶ. ವಿಜಯ್ ವಿರುದ್ಧ ಸಮರ ಸಾರಿರುವ ಮಾಜಿ ಮುಖ್ಯಮಂತ್ರಿ. ಬೆಂಗಳೂರಿನಲ್ಲಿ ಸಭೆ ನಿಗದಿಯಾಗಿರುವ ಆಗಸ್ಟ್ 3ರಂದೇ ತಮಿಳುನಾಡಿನ ತಂಜಾವೂರಿನಲ್ಲಿ ಮೇಕೆದಾಟು ಯೋಜನೆಯ ವಿರುದ್ಧ ಡಿಎಂಕೆ ಸಮಾವೇಶವೊಂದನ್ನು ಆಯೋಜಿಸಿದೆ. ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ಈ ಸಮಾವೇಶ ನಿಗದಿಯಾಗಿದ್ದು, ಮೇಕೆದಾಟು ಬಗ್ಗೆ ಮಾತುಕತೆ ನಡೆಸಲು ಬೆಂಗಳೂರಿಗೆ ಆಗಮಿಸಲಿರುವ ದಳಪತಿ ವಿಜಯ್ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಸಮರ ಸಾರಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ
ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸಂಸದರ ನಿಯೋಗ ನವದೆಹಲಿಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಭೇಟಿ ಮಾಡಿದ್ದರು. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಮಾಡಿರುವ ಆದೇಶವನ್ನ ಜಾರಿ ಮಾಡಲು ಒತ್ತಡ ಹೇರದಂತೆ ರಾಜ್ಯದ ಪರವಾಗಿ ಮನವಿ ಮಾಡಿದ್ರು. ಇದಾಗುತ್ತಲೇ ಮೇಕೆದಾಟು ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ಸಲ್ಲಿಸಿದ್ದ ವಿಸ್ತೃತ ಯೋಜನಾ ವರದಿಯನ್ನ ವಾಪಸ್ ಕಳುಹಿಸಿದೆ ಕೇಂದ್ರ ಜಲ ಆಯೋಗ. ಡಿಪಿಆರ್ನಲ್ಲಿ ಉಲ್ಲೇಖ ಮಾಡಿರುವ ಕೆಲವು ಅಂಶಗಳನ್ನು ಮಾರ್ಪಡಿಸುವಂತೆ ಸಲಹೆ ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕರುನಾಡಲ್ಲಿ ವರುಣ ದೇವ ಚೆಲ್ಲಾಟ ಆಡ್ತಿದ್ದಾನೆ. ಇಡೀ ಕರುನಾಡಲ್ಲಿ ಬರಗಾಲ ಆವರಿಸಿದ್ರೆ ಬೆಳಗಾವಿ ಹಾಗೂ ರಾಯಚೂರಲ್ಲಿ ಮಹಾರಾಷ್ಟ್ರ ಮಳೆ ಜೀವ ಕಳೆ ತಂದಿದೆ. ಕೃಷ್ಣಾ ನದಿ ಹುಚ್ಚೆದ್ದು ಹರಿಯುತ್ತಿದೆ. ಆದರೆ ಉಳಿದ ಜಿಲ್ಲೆಗಳಲ್ಲಿ ಮಾತ್ರ ಭೀಕರ ಬರ ಆವರಿಸಿದೆ. ರಾಜ್ಯ ಸರ್ಕಾರದಲ್ಲಿ ತೋಟಗಾರಿಕಾ ಇಲಾಖೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಸಹಕಾರಿ ಸಚಿವರಿಲ್ಲ. ಮಳೆ 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 ಕರುನಾಡಿನ ಪಾಲಿಗೆ ಅಕ್ಷರಶಃ ಮರೀಚಿಕೆಯಾಗಿದೆ. ಕಳೆದ ವರ್ಷ ಈ ಹೊತ್ತಿಗೆ ಸಾಕಪ್ಪ ಸಾಕು ಮಳೆ ಸಹವಾಸ ಅಂತಿದ್ರು. ನದಿಗಳೆಲ್ಲ ಅಪಾಯದ ಮಟ್ಟ ಮೀರಿ ಹರಿತಿದ್ರೆ ಜಲಾಶಯಗಳು ತುಂಬಿ ತುಳುಕ್ತಿದ್ವು. ಆದರೆ ಈ ಬಾರಿ ಒಣಗಿರೋ ಭೂಮಿಯ ದಾಹವೇ ತೀರ್ತಿಲ್ಲ. 2-3 ಜಿಲ್ಲೆಯಲ್ಲಿ ಮಳೆಯಾಗಿರೋದು ಬಿಟ್ಟರೆ ಮುಕ್ಕಾಲು ಕರ್ನಾಟಕ ಒಣಗಿ ಹೋಗಿದೆ. ಎಲ್ಲಿ ನೋಡಿದ್ರೂ ಬರ ಭೀಕರ ತಾಂಡವವಾಡ್ತಿದೆ. ಬೆಳೆಗಳೆಲ್ಲ ಸರ್ವನಾಶವಾಗಿದ್ದು ಕುಡಿಯೋ ನೀರಿಗೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ದಿಕ್ಕು ಕಾಣದಂತಾಗಿರೋ ಅನ್ನದಾತರು ಹಿಂಗಾರು ಮಳೆಯಾದರೂ ಸುರಿಯುತ್ತಾ ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆದರೆ ಆ ಆಸೆಯೂ ಕೈಗೂಡುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಹೀಗಾಗಿ ಊರೂರಲ್ಲೂ ಬರದ ಕಾರ್ಮೋಡ ಆವರಿಸುತ್ತಿದ್ದಂತೆ ಬಿಜೆಪಿ ನಾಯಕರು ಬರ ಅಧ್ಯಯನ ಶುರು ಮಾಡಿದ್ದಾರೆ. 6 ತಂಡಗಳಾಗಿ ರಾಜ್ಯದ ಮೂಲೆ ಮೂಲೆಗೆ ಹೊರಟಿದ್ದಾರೆ. ರೈತರ ಜೊತೆ ಪ್ರತಿಭಟನೆಗೆ ಕೂತ ವಿಪಕ್ಷ ನಾಯಕ ಅಶೋಕ್. ಬರ ಅಧ್ಯಯನ ಶುರು ಮಾಡಿರೋ ಕಮಲ ನಾಯಕರು ರೈತರ ಸಂಕಷ್ಟ ಆಲಿಸೋದಿಕ್ಕೆ ಮುಂದಾಗಿದ್ದಾರೆ. ಅಶೋಕ್ ನೇತೃತ್ವದಲ್ಲಿ ಬಳ್ಳಾರಿಗೆ ಲಗ್ಗೆ ಇಟ್ಟಿದ್ದು ಕಾರೆಕಲ್ಲು ಗ್ರಾಮದಲ್ಲಿ ರೈತರ ಸಮಸ್ಯೆ ಆಲಿಸಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ರೈತರು ನಡೆಸುತ್ತಿದ್ದ ಪ್ರತಿಭಟನೆಯಲ್ಲಿ ಅಶೋಕ್ ಕೂಡ ಭಾಗಿಯಾಗಿದ್ರು. ತೊಗರಿ ಹೊಲದಲ್ಲಿ ಕುಳಿತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ. ಆದರೆ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ರು. ಸರ್ಕಾರ ಬರ ಘೋಷಣೆ ಮಾಡಲಿಲ್ಲ ಅಂದರೆ ಇನ್ಶೂರೆನ್ಸ್ ಹಣನೂ ಬರಲ್ಲ. ನೀವು ಬರ ಘೋಷಣೆ ಮಾಡಿದ್ರೆ ಇನ್ಶೂರೆನ್ಸ್ ಹಣ ಬರ್ತದೆ, ಅದು ಬರಲ್ಲ. ಮತ್ತು ಪರಿಹಾರ ಕೊಡಬೇಕಾಗಿತ್ತಲ್ಲ. ಯಾವ ಜಿಲ್ಲಾಧಿಕಾರಿನೂ ಕೂಡ ತಾಲೂಕುಗಳಿಗೆ ಹಳ್ಳಿಯ ಹೊಲಗಳಿಗೆ ಬಂದು ಇನ್ನೂ ಸಮೀಕ್ಷೆನೇ ಮಾಡಿಲ್ಲ. ಯಾವ ತಹಸೀಲ್ದಾರು ಬಂದಿಲ್ಲ, ಯಾವ ಅಧಿಕಾರಿನೂ ಬಂದಿಲ್ಲ. ಜಿಲ್ಲಾ ಮಂತ್ರಿ ಅಂತೂ ಇದ್ರ ಪಾಲಿಗೆ ಸತ್ತೋಗಿದೆ. ಜಿಲ್ಲಾ ಮಂತ್ರಿಗಳು ಒಬ್ಬರು ಪತ್ತೆ ಇಲ್ಲ. ಎಲ್ಲರೂ ಕೂಡ ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಎಲ್ಲ ಡೆಲ್ಲಿಯಲ್ಲಿ 5 ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ್ತವ್ಯ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಅಶೋಕ್ ಬಳ್ಳಾರಿಯಲ್ಲಿ ಸಂಚರಿಸುತ್ತಿದ್ರೆ ಶಾಸಕ ಸುನಿಲ್ ಕುಮಾರ್ ನೇತೃತ್ವದ ತಂಡ ಶಿವಮೊಗ್ಗದಲ್ಲಿ ಬರದ ಪರಿಶೀಲನೆ ನಡೆಸಿತು. ಕ್ಯಾಜವಳ್ಳಿ ರೈತರೊಂದಿಗೆ ಸಭೆ ನಡೆಸಿದ ಬಿಜೆಪಿ ನಿಯೋಗ ಸರ್ಕಾರದ ವಿರುದ್ಧ ಹರಿಹಾಯ್ದಿದೆ. ರಾಜ್ಯ ಸರ್ಕಾರ ಮಾಡಬೇಕಿದ್ದ ಕೆಲಸವನ್ನ ನಾವು ಮಾಡ್ತಿದ್ದೇವೆ. ಸರ್ಕಾರದಲ್ಲಿ ಯಾವ ಸಚಿವರೂ ಇಲ್ಲ. ಹೀಗಾಗಿ ರಾಜ್ಯದ ರೈತರಿಗೆ ಅನಾಥ ಪ್ರಜ್ಞೆ ಕಾಡುತ್ತಿದೆ ಅಂತ ಕಿಡಿಕಾರಿದ್ರು. ಈಗಾಗಲೇ 6 ತಂಡಗಳಲ್ಲಿ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಒಂದು ರಾಜ್ಯ ಸರ್ಕಾರ ಮಾಡಬೇಕಾದಂಥ ಕೆಲಸ ಇದು. ರಾಜ್ಯ ಸರ್ಕಾರದಲ್ಲಿ ತೋಟಗಾರಿಕಾ ಇಲಾಖೆ ಸಚಿವರಿಲ್ಲ, ಕೃಷಿ ಸಚಿವರಿಲ್ಲ, ಸಹಕಾರಿ ಸಚಿವರಿಲ್ಲ. ಇಂಥ ಒಂದು ಅನಾಥ ಪ್ರಜ್ಞೆ ಇವತ್ತು ಕರ್ನಾಟಕದ ರೈತರಿಗೆ ಕಾಡ್ತಾ ಇರುವಂಥ ಸಂದರ್ಭದಲ್ಲಿ ರೈತರಿಗೆ ವಿಶ್ವಾಸವನ್ನು ತುಂಬಲಿಕ್ಕೆ ಮತ್ತು ರೈತ ಎಲ್ಲೂ ವಿಚಲಿತನಾಗಬಾರ್ದು ಅನ್ನುವ ಕಾರಣಕ್ಕೆ ಒಂದು ಅಧ್ಯಯನ ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ನಾವು ಬರ ಪೀಡಿತ ಪ್ರದೇಶ ಆಗಿರೋದ್ರಿಂದ ನಮಗೆ ಇನ್ಶೂರೆನ್ಸ್ ಫುಲ್ ಕ್ಲೈಮ್ ಮಾಡಿ ಅಂತ ಕೇಳ್ತಾ ಇದ್ವಿ. ನಾವು ಅಡಿಕೆಗೂ ಕೊಡ್ರಿ, ಶುಂಠಿ ಕೊಡ್ರಿ, ಮುಸ್ಕಿನ ಜೋಳ ಕೊಡ್ರಿ, ಭತ್ತ ಕೊಡ್ರಿ ಅಂತ ಕೇಳ್ತಾ ಇದ್ವಿ ನಾವು. ರೈತ ದನ ಕರುಗಳಿಗೆ ಫಸ್ಟ್ ನೀರು ಬೇಕು, ಮೇವಿಲ್ಲ. ಅದನ್ನು ನಾವು ದನ ಕಾಪಾಡೋದು ಭಾರಿ ಕಷ್ಟ ಆಗಿಬಿಟ್ಟಿದೆ ಈಗ. ಎಲ್ಲೆಡೆ ಬರ, ಹಲವೆಡೆ ಮಳೆ ಅಬ್ಬರ. ರಾಜ್ಯದ ಬಹುತೇಕ ಕಡೆಗಳಲ್ಲಿ ಭೀಕರ ಬರಗಾಲ ಆವರಿಸಿದ್ರೆ ಹಲವು ಜಿಲ್ಲೆಗಳಲ್ಲಿ ಮಾತ್ರ ಮಳೆರಾಯ ತಂಪೆರೆಯುತ್ತಿದ್ದಾನೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಮತ್ತೆ ವರುಣನ ಅಬ್ಬರ ಶುರುವಾಗಿದೆ.
ಹೀಗಾಗಿ ಬೆಳಗಾವಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದ್ದು ಜಿಲ್ಲೆಯ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಖಾನಾಪುರ ತಾಲೂಕಿನ ಬಟವಾಡೆ ಜಲಪಾತದಲ್ಲಿ 50 ಅಡಿ ಮೇಲಿನಿಂದ ಹಾಲ್ನೊರೆಯಂತೆ ನೀರು ಧುಮ್ಮಿಕ್ಕುತ್ತಿದೆ. ಈ ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳೋದಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಆದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಜಲಪಾತ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಹೀಗಾಗಿ ಜಲಪಾತಗಳು ಪ್ರವಾಸಿಗರಿಲ್ಲದೆ ಬಣಗುಡುತ್ತಿವೆ. ಮಹಾರಾಷ್ಟ್ರದ ಮಳೆ ಬೆಳಗಾವಿ ಜನರನ್ನು ತೊಯ್ದು ತೊಪ್ಪೆಯಾಗಿಸಿದೆ. ದೂದ್ಗಂಗಾ ನದಿಗೆ ಅಡ್ಡಲಾಗಿರುವ 8.3 ಟಿಎಂಸಿ ಸಾಮರ್ಥ್ಯದ ಮಹಾರಾಷ್ಟ್ರದ ರಾಧಾನಗರಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಇದರ ಪರಿಣಾಮ ದೂದಗಂಗಾ ನದಿ ಪಾತ್ರದ ಜನ ಸುರಕ್ಷಿತವಾಗಿರುವಂತೆ ಮೇಲಿನಿಂದ ಮೇಲೆ ಸೂಚನೆಯನ್ನ ನೀಡಲಾಗುತ್ತಿದೆ. ಮಹಾರಾಷ್ಟ್ರ ಮಳೆಯಿಂದಾಗಿ ರಾಯಚೂರು ಜನ ಕೂಡ ಫುಲ್ ಖುಷಿಯಾಗಿದ್ದಾರೆ. ಕೃಷ್ಣಾ ನದಿ ಮೈದುಂಬಿ ಹರಿಯುತ್ತಿದ್ದು ಆಲಮಟ್ಟಿ ಜಲಾಶಯದಿಂದ 1,10,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ. ಇದರ ಪರಿಣಾಮ ಲಿಂಗಸಗೂರು, ದೇವದುರ್ಗ ಹಾಗೂ ರಾಯಚೂರು ತಾಲೂಕಿನ ಹಲವು ಗ್ರಾಮಗಳಿಗೆ ಮುನ್ನೆಚ್ಚರಿಕೆಯನ್ನ ನೀಡಲಾಗುತ್ತಿದೆ. ನದಿ ತೀರದ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನಲ್ಲಿ ಮೇಲಿಂದ ಮೇಲೆ ಮಳೆಯಾಗ್ತಿದೆ. ಇದರ ಪರಿಣಾಮ 10 ಅವಾಂತರಗಳು ಸೃಷ್ಟಿಯಾಗಿದೆ. ಬಿರುಗಾಳಿ ಮಳೆಯ ಪರಿಣಾಮ ಮದನೂರ ಗ್ರಾಮದಲ್ಲಿ 10 ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ಜನ ಕತ್ತಲಲ್ಲೇ ದಿನ ಕಳೆದಿದ್ದಾರೆ. ಒಟ್ನಲ್ಲಿ ಒಂದ್ ಕಡೆ ಬರ, ಇನ್ನೊಂದ್ ಕಡೆ ಮಳೆ, ವರುಣದೇವ ಚೆಲ್ಲಾಟವಾಡುತ್ತಿದ್ದು ರೈತರ ಬದುಕು ಮೂರಾಬಟ್ಟೆಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ತುಮಕೂರಿನಲ್ಲಿ ಸಿನಿಮಾವನ್ನು ಮೀರಿಸುವಂತಹ ಘಟನೆ ನಡೆದಿದೆ. ಚಿನ್ನದಂಗಡಿಯಲ್ಲಿ 10 ಲಕ್ಷ ರೂಪಾಯಿ ಮೌಲ್ಯದ ಬಂಗಾರವನ್ನ ಇಲಿ ಕಳ್ಳತನ ಮಾಡಿದೆ. ರಾತ್ರಿ ಅಂಗಡಿಯ ಶಟರ್ ಹಾಕೊಂಡು ಹೋದವರು ಬೆಳಿಗ್ಗೆ ಬಂದು ನೋಡಿದ್ರೆ ಬಿಗ್ ಶಾಕ್ ಕಾದಿತ್ತು. ಸೊ ಈಗಲೂ ಕಳ್ಳ ಓಡಾಡ್ತಿದ್ದಾನೆ, ಸಿಕ್ಕಿಲ್ಲ. ಕಳ್ಳನ ಕಳ್ಳಿನೋ ಗೊತ್ತಿಲ್ಲ. ಜ್ಯುವೆಲರಿ ಶಾಪ್ನ ಶಟರ್ ಮುರಿದಿರಲಿಲ್ಲ. ಕಳ್ಳರ ಯಾವುದೇ ಹೆಜ್ಜೆ ಗುರುತು ಸಹ ಅಚ್ಚಾಗಿರಲಿಲ್ಲ. ಅಂಗಡಿಯಲ್ಲಿ ಇದ್ದ ವಸ್ತುಗಳು ಕೂಡ ಇದ್ದಂತೆಯೇ ಇದ್ದುವು. ಆದರೂ ಕೂಡ ಕಳ್ಳತನವಾಗಿತ್ತು. ರಾತ್ರಿ ಅಂಗಡಿ ಬಾಗಿಲು ಹಾಕೊಂಡು ಹೋದವರು ಬೆಳಗ್ಗೆ ಬಂದು ಓಪನ್ ಮಾಡಿದಾಗ ಬೆಚ್ಚಿ ಬಿದ್ದಿದ್ದಾರೆ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ 10 ಲಕ್ಷ ಮೌಲ್ಯದ ವಜ್ರದ ಚಿನ್ನಾಭರಣ ಮಂಗಮಾಯವಾಗಿದ್ವು. ಕದ್ದವರು ಯಾರೂ ಗೊತ್ತಿರಲಿಲ್ಲ. ಕಳ್ಳರ ಕೃತ್ಯವೋ ಅಥವಾ ಒಳಗಿನವರ ಸಂಚೋ ಅದು ಸುಳಿವಿರಲಿಲ್ಲ. ಹೀಗಾಗಿ ತಲೆ ಕೆಡಿಸಿಕೊಂಡಿದ್ದವರಿಗೆ ಸಿಸಿಟಿವಿ ಬೆಚ್ಚಿ ಬೀಳಿಸೋ ಸಾಕ್ಷ್ಯ ನೀಡಿದೆ. ಸಿಸಿಟಿವಿಯಲ್ಲಿದ್ದ ಇಲಿಯ ಕಳ್ಳಾಟ ಕಂಡು ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. $10 ಲಕ್ಷ ಮೌಲ್ಯದ ಬಂಗಾರ ಕದ್ದ ಖತರ್ನಾಕ್ ಇಲಿ. ಒಂದೊಂದೇ ಉಂಗುರ ಎಗರಿಸಿಟ್ಟು ಕಿಲಾಡಿ. ಇದನ್ನ ಕಳ್ಳತನ ಅನ್ನೋದ ಅಥವಾ ಇಲಿಯ ಕಣ್ಣಾಮುಚ್ಚಾಲೆ ಅನ್ನೋದ ಒಂದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇಲ್ಲಿ ಇಲಿಯೊಂದು ಕಳ್ಳತನಕ್ಕಿಳಿದಿದೆ ಅನ್ನೋದೇ ವಿಚಿತ್ರ. ಈ ದೃಶ್ಯ ನೋಡಿದ್ರೆ ಎಲ್ಲರಿಗೂ ಅಚ್ಚರಿ, ಆಶ್ಚರ್ಯ, ಕುತೂಹಲ ಎಲ್ಲವೂ ಒಮ್ಮೆಲೆ ಆಗ್ತಿದೆ. ಇದೆಂಥ ಕಿಲಾಡಿ ಇಲಿ ಇರಬಹುದು ನೋಡಿ. ಇಲಿಗಳು ಅಂದ್ರೆ ದವಸ ಧಾನ್ಯವನ್ನ ಲೂಟಿ ಮಾಡೋದನ್ನ ನೋಡಿದ್ದೇವೆ. ಚೀಲಗಳನ್ನ ಕೊರೆದು ಬೆಳೆ ತರಕಾರಿಗಳನ್ನ ತಿನ್ನೋದನ್ನ ನೋಡಿದ್ದೇವೆ. ಆದ್ರಿದು ಬಂಗಾರವನ್ನೇ ಬೇಟೆಯಾಡೋ ಖತರ್ನಾಕ್ ಇಲಿ. ಜ್ಯುವೆಲರಿ ಶಾಪ್ನಲ್ಲೇ ಸಂಸಾರ ಹೂಡಿದ್ದ ಇಲಿ ಅಲ್ದಿದ್ದ ಬಂಗಾರವನ್ನೇ ಕದ್ದು ತನ್ನ ಗೂಡಿಗೆ ಸೇರಿಸಿಕೊಂಡಿತ್ತು.
ಇದು ತುಮಕೂರು ನಗರದ ಕಾಲ್ಟೆಕ್ ಸರ್ಕಲ್ ಸಮೀಪದಲ್ಲಿ ಇರೋ ವಿಶ್ವಾಸ್ ಜ್ಯುವೆಲರಿ ಶಾಪ್. ಈ ಶಾಪ್ನಲ್ಲಿ ಕೋಟಿ ಕೋಟಿ ಬೆಲೆಯ ಚಿನ್ನ ಮತ್ತು ವಜ್ರಾಭರಣಗಳಿವೆ. ನಿನ್ನೆ ರಾತ್ರಿ ಕೆಲಸ ಮುಗಿಯುತ್ತಿದ್ದಂತೆ ಸಿಬ್ಬಂದಿ ಎಲ್ಲ ಶಾಪ್ನ ಶಟರ್ ಕ್ಲೋಸ್ ಮಾಡಿ ಮನೆಗೆ ಹೋಗಿದ್ರು. ಇವತ್ತು ಬೆಳಗ್ಗೆ ಎಂದಿನಂತೆ ಶಟರ್ ತೆಗೆದು ಒಳಗೆ ಬಂದಿದ್ದಾರೆ. ನಂತರ ಚಿನ್ನಾಭರಣ ಕೌಂಟ್ ಮಾಡೋದಕ್ಕೆ ಶುರು ಮಾಡ್ತಿದ್ದಂತೆ 10 ಉಂಗುರದ ಜೊತೆ ಚಿನ್ನದ ಸರ ನಾಪತ್ತೆಯಾಗಿತ್ತು. ಸುಮಾರು 10 ಲಕ್ಷ ಮೌಲ್ಯದ 50 ಗ್ರಾಂ ಚಿನ್ನ ಕಣ್ಮರೆಯಾಗಿದೆ ಅನ್ನೋದು ಎಲ್ಲಾ ಸಿಬ್ಬಂದಿಯನ್ನ ಬೆಚ್ಚಿ ಬೀಳಿಸಿತ್ತು. ಮೂಲೆ ಮೂಲೆ ಹುಡುಕಾಡಿದ್ರು, ಚಿನ್ನಾಭರಣಗಳ ಸುಳಿವೇ ಇರಲಿಲ್ಲ. ಇತ್ತ ಕಳ್ಳರು ಯಾರಾದ್ರೂ ಬಂದಿದ್ರಾ ಅಂದುಕೊಂಡ್ರೆ ಅವರ ಸುಳಿವೂ ಇರಲಿಲ್ಲ. ಅಂಗಡಿಯ ಶಟರ್ ಹಾಕಿದಂತೆಯೇ ಇತ್ತು. ಅಂಗಡಿಯೊಳಗೂ ಯಾರೊಬ್ಬರ ಕುರುಹೂ ಇರಲಿಲ್ಲ. ಹೀಗಾಗಿ ಚಿನ್ನಾಭರಣ ಕದ್ದಿದ್ಯಾರು ಅನ್ನೋ ಟೆನ್ಷನ್ ಶುರುವಾಗಿತ್ತು. ಇನ್ನೇನು ಪೊಲೀಸರಿಗೆ ದೂರು ಕೊಡಬೇಕು ಅನ್ನೋ ಹೊತ್ತಲ್ಲದೆ ಸಿಸಿಟಿವಿಯನ್ನ ಪರಿಶೀಲಿಸಿದ್ದಾರೆ. ಆಗ್ಲೇ ನೋಡಿ ಅಸಲಿ ಕಹಾನಿ ಬಿಚ್ಕೊಂಡಿದ್ದು. 4-4:30 ಟೈಮಲ್ಲಿ ಇಲಿ ಬಂದು ಆ ವಜ್ರದ ಉಂಗುರ ಒಂದು ಕದ್ಕೊಂಡು ಹೋಗ್ತಿರೋದು ಕಾಣಿಸ್ತು. ಸೊ ಅದನ್ನು ಫಾಲೋ ಮಾಡ್ತಾ ನಾವು ಮೊಬೈಲಿಂದ ಕ್ಯಾಮ್ರಾ ಬಿಟ್ಟು ಎಲ್ಲ ಚೆಕ್ ಮಾಡಿಸಿದಾಗ ಅದರಲ್ಲಿ ಅಲ್ಲಲ್ಲೇ ಉಂಗುರ ಬಿದ್ದಿರೋದು, ಚೈನ್ ಬಿದ್ದಿರೋದು ಎಲ್ಲ ಕಾಣಿಸ್ತು. ತಂತಿಯಿಂದ ಅದನ್ನೆಲ್ಲ ಎಳ್ಕೊಂಡು ಸೊ ಎಲ್ಲ ಉಂಗುರಗಳು ರಿಕವರಿ ಆದವು, ಚೈನ್ ರಿಕವರಿ ಆಯಿತು. ಬಟ್ ಕಳ್ಳ ರಿಕವರಿ ಆಗಲಿಲ್ಲ. ಅದು ಆಗ್ತಾನೆ ಹುಟ್ಟಿರೋ ಪಾಪುಗಳಿದ್ವು, ಅದನ್ನು ಕ್ಲೀನಾಗೆ ತಗೊಂಡು ಆಚೆ ಬಿಟ್ವಿ. ಸೊ ಈಗಲೂ ಕಳ್ಳ ಓಡಾಡ್ತಿದ್ದಾನೆ, ಸಿಕ್ಕಿಲ್ಲ. ಕಳ್ಳನ ಕಳ್ಳಿನೋ ಗೊತ್ತಿಲ್ಲ. ಸಿಸಿಟಿವಿಯ ಒಂದೊಂದು ಫ್ರೇಮ್ ಅನ್ನು ಸಹ ಇಲ್ಲಿನ ಸಿಬ್ಬಂದಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೆ ಶುರು ಮಾಡಿದ್ರು. ಆಗ್ಲೇ ನೋಡಿ ಈ ಕಿಲಾಡಿ ಇಲಿ ಕಣ್ಣಿಗೆ ಬಿದ್ದಿದ್ದು. ಮೆಲ್ಲಗೆ ಎಂಟ್ರಿ ಕೊಟ್ಟ ಗಿಳಿರಾಯ ಒಂದೊಂದೇ ಉಂಗುರವನ್ನ ಎಗರಿಸೋದಕ್ಕೆ ಶುರು ಮಾಡಿದೆ. ಈ ಎಲ್ಲಾ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ವು. ಹೀಗಾಗಿ ಸಿಸಿಟಿವಿ ಜಾಡು ಹಿಡಿದು ಬಿಲವನ್ನ ತೋಡೋದಕ್ಕೆ ಶುರು ಮಾಡ್ತಿದ್ದಂತೆ ನಾಪತ್ತೆಯಾಗಿದ್ದ ಬಂಗಾರ ಕಣ್ಣಿಗೆ ಬಿದ್ದಿದೆ. 10 ಉಂಗುರಗಳ ಜೊತೆಗೆ 3 ಚಿನ್ನದ ಸರ ಪತ್ತೆಯಾಗಿದೆ. ಇವಾಗ ಬೇರೆಯವ್ರು ತೊಗೊಂಡೋಗಿರೋ ಟ್ಯಾಗ್ ಎಲ್ಲ ಅಲ್ಲೇ ಇದೆ. ಇನ್ನೊಂದು ಟ್ರೈನಲ್ಲಿ ಬರೀ ಟ್ಯಾಗ್ಸ್ ಎಲ್ಲ ಬಿಟ್ಟಿದ್ದು, ಕಟ್ ಮಾಡಿ ಬಿಟ್ಟಿದೆ. ನಮಗೆ ಅವಾಗ ಸ್ವಲ್ಪ ಡೌಟ್ ಆಯಿತು. ಅವಾಗ ಕ್ಯಾಮ್ರಾ ನೋಡೋಣ ಅಂತ ಸರ್ ಹೇಳಿದ್ರು. ನಮಗೂ ಸ್ವಲ್ಪ ಭಯ ಇತ್ತು. ಯಾಕೆಂದರೆ ತೋರಿಸ್ತಿರೋ ಟೈಮಲ್ಲಿ ಯಾರಾದರೂ ಎತ್ಕೊಂಡಿದ್ರು 1 ಅಥವಾ 2 ಎತ್ಕೊಂಡಿರ್ತಾರೆ. ಬಟ್ ಇಲ್ಲಿ 10 ರಿಂಗು ಒಂದೇ ಸಲ ಕಾಣೆ ಆಗುತ್ತೆ, 2 ಚೈನ್ ಒಂದೇ ಸಲ ಕಾಣೆ ಆಗುತ್ತೆ ಅಂತಾರೆ, ಭಯ ಆಗುತ್ತಲ್ವ. ನೈಟ್ ಕ್ಯಾಮ್ರಾ ಕುತ್ಕೊಂಡು ಬಾಸ್ ಚೆಕ್ ಮಾಡಿಸಿದ್ರು. ನಮ್ಮ ಸಿಬ್ಬಂದಿ ವರ್ಗದಿಂದ ಚೆಕ್ ಮಾಡಿದಾಗ ಅವಾಗ ನಮಗೆ ಗೊತ್ತಾಯಿತು ಇಲಿ ತೊಗೊಂಡೋಗಿರೋದು. ಒಟ್ನಲ್ಲಿ ಇಲಿಯ ಕಳ್ಳಾಟಕ್ಕೆ ಜ್ಯುವೆಲರಿ ಶಾಪ್ನವರು ತಬ್ಬಿಬ್ಬಾಗಿ ಹೋಗಿದ್ರು. ಇವರ ಅದೃಷ್ಟಕ್ಕೆ ಅಂಗಡಿಯ ಮಧ್ಯದಲ್ಲೇ ಬಿಲಾಗಿದ್ದರಿಂದ ಲಕ್ಷ ಮೌಲ್ಯದ ಬಂಗಾರ ಸಿಕ್ಕಿದೆ. ಒಂದು ವೇಳೆ ಬೇರೆ ಜಾಗದಲ್ಲಿ ಇಲಿ ಬಿಲಾ ತೋಡಿದ್ದಿದ್ರೆ ದೇವರೇ ಗತಿ. ವಿಠಲ್, ನ್ಯೂಸ್ 18, ತುಮಕೂರು. ಹಾಸನದ ಮಾವಿನಕೆರೆಯಲ್ಲಿ ಚೆನ್ನಮ್ಮರ 11ನೇ ದಿನದ ಕಾರ್ಯ ನಡೆಸಲಾಯಿತು. ಪುಣ್ಯತಿಥಿಗೆ ಲಕ್ಷಾಂತರ ಮಂದಿ ಹರಿದು ಬಂದಿದ್ದು, ಬಂದವರಿಗೆ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಪುಣ್ಯತಿಥಿ ಮಾಡಿದ್ದಾರೆ. ಚೆನ್ನಮ್ಮ ಅಗಲಿ ಇವತ್ತಿಗೆ 11 ದಿನ ಆಗಿದ್ರಿಂದ ದೇವೇಗೌಡರ ಇಡೀ ಕುಟುಂಬ ಅದ್ಧೂರಿ ಪುಣ್ಯತಿಥಿ ಕಾರ್ಯವನ್ನ ನೆರವೇರಿಸಿದೆ. ಮೊದಲಿಗೆ ಹೊಳೆ ನರಸೀಪುರದಲ್ಲಿರೋ ರೇವಣ್ಣ ಮನೆಯಲ್ಲಿ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು. ಈ ವೇಳೆ ದೇವೇಗೌಡರ ಇಡೀ ಕುಟುಂಬ ಭಾಗಿಯಾಗಿತ್ತು. ಕುಮಾರಸ್ವಾಮಿ ಸೇರಿದಂತೆ ಎಲ್ಲರೂ ಚೆನ್ನಮ್ಮರ ಕಾರ್ಯದಲ್ಲಿ ಭಾಗಿಯಾಗಿದ್ರು. ನಂತರ 10 ಗಂಟೆ ಸುಮಾರಿಗೆ ಕುಟುಂಬಸ್ಥರೆಲ್ಲ ಸಮಾಧಿ ಸ್ಥಳಕ್ಕೆ ಆಗಮಿಸಿದ್ರು. ಈ ವೇಳೆಯೂ ಒಂದಿಷ್ಟು ಪೂಜಾ ಕಾರ್ಯಗಳನ್ನ ನೆರವೇರಿಸಲಾಯಿತು. ಚೆನ್ನಮ್ಮ ಸಮಾಧಿಗೆ ಪೂಜಾ ಕಾರ್ಯಗಳು ನಡೆಯೋ ವೇಳೆ ದೇವೇಗೌಡರ ಮೂಕ ರೋಧನೆ ಎಲ್ಲರ ಕಣ್ಣಾಲೆಗಳನ್ನ ಒದ್ದೆ ಮಾಡುವಂತಿತ್ತು. ಸಮಾಧಿ ಮುಂದೆಯೇ ಕೂತಿದ್ದ ದೇವೇಗೌಡರು ಮೌನಕ್ಕೆ ಜಾರಿದ್ರು. ನಂತರ ಪತ್ನಿ ಸಮಾಧಿಗೆ ಪೂಜೆ ಮಾಡಿ ಇಷ್ಟದ ವಸ್ತುಗಳನ್ನು ಅರ್ಪಿಸಿದ್ರು.
ಬಳಿಕ ಕುಟುಂಬಸ್ಥರೆಲ್ಲ ಚೆನ್ನಮ್ಮರ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಚೆನ್ನಮ್ಮರಿಗೆ ಮೈಸೂರು ಪಾಕ್ ಹಾಗೂ ಚಕ್ಕುಲಿ ಅಂದರೆ ತುಂಬ ಇಷ್ಟ. ಈ ತಿಂಡಿಗಳ ಜೊತೆಗೆ ನಾನಾ ಬಗೆಯ ತಿನಿಸುಗಳನ್ನು ಪೂಜೆಗೆ ಇಡಲಾಗಿತ್ತು. ಚೆನ್ನಮ್ಮರ ಪುಣ್ಯತಿಥಿಗೆ ಬಂದಿದ್ರು ಸಾವಿರಾರು ಮಂದಿ. ಚೆನ್ನಮ್ಮರ ಪುಣ್ಯತಿಥಿಗೆ ಸಾವಿರಾರು ಅಭಿಮಾನಿಗಳು ಆಗಮಿಸಿದ್ರು. ಅವರಿಗೆಲ್ಲ ಮಾವಿನಕೆರೆಯಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇದಕ್ಕೆಂದೇ ನಿಯೋಜನೆಗೊಂಡಿದ್ದ ನೂರಾರು ಬಾಣಸಿಗರು ಭೂರಿ ಭೋಜನ ರೆಡಿ ಮಾಡಿದ್ರು. ರೊಟ್ಟಿ, ಚಪಾತಿ, ಬಗೆ ಬಗೆಯ ಒಡೆ, ಕಜ್ಜಾಯ, ಪುಳಿಯೋಗರೆ, ಮೈಸೂರು ಪಾಕ್, ಬಿಸಿಬೇಳೆಬಾತ್, ಪಾಯಸ, ಅನ್ನ ಸಾಂಬಾರ್ ಸೇರಿದಂತೆ 25 ವೆರೈಟಿ ತಿನಿಸು ಸಿದ್ಧವಾಗಿತ್ತು. ಬಾಣಸಿಗರು ಸೇರಿದಂತೆ 2,500 ಸಿಬ್ಬಂದಿ ಅಡುಗೆ ಕೆಲಸದಲ್ಲಿ ನಿರತರಾಗಿದ್ರು. ಊಟದ ವ್ಯವಸ್ಥೆಯಲ್ಲಿ ಯಾವುದೇ ಕುಂದುಕೊರತೆ ಆಗಬಾರ್ದು ಅಂತ 14 ಕೌಂಟರ್ಗಳನ್ನು ತೆರೆಯಲಾಗಿತ್ತು. ಇನ್ನು ಕುಮಾರಸ್ವಾಮಿಯವರಿಗೆ ತಾಯಿ ಚೆನ್ನಮ್ಮರ ನೆನಪು ಇನ್ನೂ ಕಾಡ್ತಾನೇ ಇದೆ. ಹೀಗಾಗಿಯೇ ತಾಯಿ ಫೋಟೋವನ್ನ ತಮ್ಮ HMT ವಾಚ್ಗೆ ಹಾಕಿಸಿಕೊಂಡಿದ್ದಾರೆ. ನಮ್ಮ ತಾಯಿಯ ಒಂದು ಚಿತ್ರಣವನ್ನು ಹಾಕಿದ್ದಾರೆ. ನಾನೇ ಮಾಡಿಸಿದ್ದೀನಿ. ಈಗ ಸ್ಯಾಂಪಲ್ ಒಂದು 500 ಮಾಡಿಸಿದ್ದೀನಿ. ನಮ್ಮ ತಾಯಿ ನೆನಪಿಗೆ ನಿಮ್ಮೆಲ್ಲರಿಗೂ ಒಂದು ಕೊಡಬೇಕು ಅಂತ. ಚೆನ್ನಮ್ಮರ ಪುಣ್ಯತಿಥಿ ವೇಳೆ ಮೈಸೂರಿನ ಕಲಾವಿದರಾದ ಪುನೀತ್ ಹಾಗೂ ರವಿ ಅದ್ಭುತವಾದ ಚಿತ್ರ ಬಿಡಿಸಿದ್ರು. ಸಮಾಧಿ ಸ್ಥಳದಲ್ಲಿ ರಂಗೋಲಿ ಹಾಗೂ ಬಣ್ಣದಿಂದ ಬಿಡಿಸಿದ್ದ ಚೆನ್ನಮ್ಮರ ಚಿತ್ರ ಎಲ್ಲರ ಗಮನ ಸೆಳೀತು. ಒಟ್ನಲ್ಲಿ ಚೆನ್ನಮ್ಮರ 11ನೇ ದಿನದ ಕಾರ್ಯ ಮುಗಿದಿದ್ದು ಸಾವಿರಾರು ಮಂದಿ ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.